ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಸಿನಿಕ್ ವಿಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿಕ್ ವಿಸ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ ಅಂತ ಹೇಳ್ತಾ ತಡ ಮಾಡೋದ್ ಬೇಡ, ಕಾರ್ಯಕ್ರಮನ ಪ್ರಾರಂಭ ಮಾಡ್ಬೇಡ. ಮೊದಲಿಗೆ ಸಿನಿಕ್ ವಿಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬಂದಿರುವಂತಹ 4 ಕುಟುಂಬಗಳಿಗೂ ಸಿನಿಕ್ ವಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮನ ಶುರು ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ನಿಮ್ಗಳ ಪರಿಚಯ ಆಗಬೇಕಲ್ಲ, ನಿಮ್ಮ ಹೆಸರು, ಊರು, ಏನು ಮಾಡ್ತಿದ್ದೀರಾ ಅಂತ. ಸೊ ಕುಟುಂಬಗಳ ಪರಿಚಯ ಮಾಡ್ಕೊಳ್ಳೋಣ. ಮೊದಲಿಗೆ ಹೆಸರು ಮಾತ್ರ ಭಾಳ ವಿಚಿತ್ರವಾಗಿದೆ, ಅಡ್ಡಾದಿಡ್ಡಿ ಕುಟುಂಬ ಅಂತ. ಅಡ್ಡಾದಿಡ್ಡಿ ಕುಟುಂಬದ ಪರಿಚಯ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಅಂತ, ಹಾಸನದಿಂದ ಬಂದಿರೋವಂಥದ್ದು. ನನ್ನ ಕಸಿನ್ ಲೋಹಿತ್ ಅಂತ, ನಮ್ಮ ಭಾವ ಪ್ರಸಾದ್ ಮತ್ತು ಚೇತನ್. ಓಕೆ, ಎಲ್ಲರೂ ಹಾಸನವರೇನಾ? ಹೌದು. ಓಕೆ, ಏನು ಅಡ್ಡಾದಿಡ್ಡಿ ಕುಟುಂಬ? ಅಡ್ಡಾದಿಡ್ಡಿ ಕುಟುಂಬ ಅಂದರೆ ನಾವು ಕಾಲೇಜ್ ಟೈಮಿಂದ ಫ್ರೆಂಡ್ಸ್ ನಾವೆಲ್ಲ. ಆ ಟೈಮಲ್ಲಿ ನಾವು ಆಡ್ತಿದ್ದಕ್ಕೆ ನಮ್ಮ ಎಲ್ಲ ಊರಲ್ಲೆಲ್ಲ ಇದೇ ಫೇಮಸ್ ನಾವು ಅಡ್ಡಾದಿಡ್ಡಿ ಅಂತ. ತುಂಬಾ ತಿರುಗಿದಿರ ಹಂಗಾರ ಅಡ್ಡಾದಿಡ್ಡಿ. ಮತ್ತೆ ಸೋಷಿಯಲ್ ವರ್ಕ್ ಕೂಡ ಮಾಡ್ತೀವಿ ನಾವು. ಇದರಲ್ಲಿ ಬುಕ್ ಡೊನೇಷನ್ ಇದೆಲ್ಲ ಮಾಡ್ತಾ ಇರ್ತೀವಿ. ಸೊ ಎಲ್ಲರೂ ಹಾಸನವರೇನಾ? ಹೌದು. ಅಲ್ಲಿ ಕಾಲೇಜ್ ಟೈಮಲ್ಲೆಲ್ಲ ಅಡ್ಡಾದಿಡ್ಡಿ ಆಡಿರ್ಬೋದು, ಹೆಸರು ಬಂದಿರ್ಬೋದು. ಇಲ್ಲಿ ಅಡ್ಡಾದಿಡ್ಡಿ ಆನ್ಸರ್ ಮಾಡಬೇಡಿ ಆಯ್ತಾ? ಹುಷಾರಾಗಿ ನೋಡ್ಕೊಂಡು ಆನ್ಸರ್ ಮಾಡಿ. ಓಕೆ, ಆಲ್ ದ ಬೆಸ್ಟ್. ಸಾಮಾನ್ಯವಾಗಿ ಸಿನಿಕ್ ವಿಸ್ ಅಲ್ಲಿ ಹೆಣ್ಮಕ್ಳೇ 4 ಜನ ಹೆಣ್ಮಕ್ಳೇ ಇರೋದು ಜಾಸ್ತಿ, ತುಂಬಾ ರೇರು ಬರೀ ಗಂಡು ಮಕ್ಳೇ ಕೂಡ್ಕೊಂಡು ಬಂದಿರೋದು. ಆಲ್ ದ ಬೆಸ್ಟ್ ಆಯ್ತಾ? ಥ್ಯಾಂಕ್ ಯು. ಓಕೆ, ಸೊ ಅಡ್ಡಾದಿಡ್ಡಿ ಕುಟುಂಬದ ಪರಿಚಯ ಆಯಿತು. ಇನ್ನು ಈ ಕಡೆ ಬಿಂದಾಸ್ ಕುಟುಂಬ ಇದೆ, ಕುಟುಂಬದ ಪರಿಚಯ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೇಷ್ಮಾ ಅಂತ. ನಾನು IT ಕಂಪ್ನಿಲಿ ವರ್ಕ್ ಮಾಡ್ತಾ ಇರೋದು, ಬ್ಯಾಂಗ್ಳೂರಿಂದಾನೇ ಬಂದಿರೋದು. ಇವ್ರು ನಮ್ಮಮ್ಮ ಪೂರ್ಣಿಮಾ ನಾಯಕ್ ಅಂತ ಹೇಳ್ಬಿಟ್ಟು ಹೌಸ್ ವೈಫ್. ಅವ್ರು ನನ್ನ ದೊಡ್ಡಮ್ಮ ರೇಖಾ ಶೆಣೆ ಅಂತ, ಅವರು ಹೌಸ್ ವೈಫ್. ಅವರು ಕವಿತಾ ಕಾಮತ್ ಅಂತ, ಬ್ಯಾಂಕ್ ಎಂಪ್ಲಾಯ್, ಕರ್ನಾಟಕ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ 4 ಜನ ಹೆಣ್ಮಕ್ಳೇ ಬಂದಿದ್ರು. ಅತ್ತಿಗೆ ಕೂಡ. ಬಿಂದಾಸ್ ಅಂದ್ರೆ ಫುಲ್ ಬಿಂದಾಸ್ ಆಗಿರ್ತೀರಾ? ಹಾ, ಬಿಂದಾಸ್ ಆಗಿರೋದೇ. ದಾಸ್ ಅಂತ, ನನ್ನ ತಾತನ ಹೆಸರು ದಾಸ್ ಅಂತ. ಸೊ ಬಿಂದಾಸ್ ಆಗಿರ್ತೀವಿ ನಾವೆಲ್ಲರೂ. ಸೊ ಬಿಂದಾಸ್. ಓಕೆ, ಸೂಪರ್. ಸೊ ಬಿಂದಾಸ್ ಆಗಿ ಆನ್ಸರ್ ಮಾಡಿ ಬನ್ನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈಗ 2 ಕುಟುಂಬಗಳ ಪರಿಚಯ ಆಯ್ತು. ಮೂರನೇ ಕುಟುಂಬದಲ್ಲಿ ಪುಟಾಣಿ ಪಾಪು ಬೇರೆ ಬಂದಿದೆ, ಮಾತಾಡ್ಸೋಣ. ಕುಟುಂಬದ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಭಾಗ್ಯಶ್ರೀ ಅಂತ ಹೇಳಿ, ನಾವು ಇಲ್ಲೇ ಆರ್ ಟಿ ನಗರಿಂದ ಬಂದಿರೋದು. ಇವರು ನಮ್ಮ ನಾದ್ನಿ ಯಜಮಾನ್ರು ಸೋಮಶೇಖರ್ ಅಂತ, ಇವ್ರ ಅಕ್ಕನ ಮಗಳು ರೇವತಿ ಅಂತ, ಅವ್ರ ಅಣ್ಣನ ಮಗ ಚೇತನ್ ಕುಮಾರ್ ಅಂತ, ಇವ್ರ ಮಗಳು ಇವಳು ಲೇಖ್ಯ ಅಂತ ಹೇಳಿ. ಲೇಖ್ಯನಾ? ಅವಳಿಗೆ ಎಷ್ಟು ವಯಸ್ಸು? 2 years ಈಗ. 2 years. ಲೇಖ್ಯ ಎಲ್ಲ ಆನ್ಸರ್ ಮಾಡ್ತೀಯಾ? ಎಲ್ಲ ಆನ್ಸರ್ ಮಾಡ್ತೀಯಾ? ಗೊತ್ತಾ? ಟಿವಿ ನೋಡ್ತೀಯಾ ನೀನು? ಓಕೆ, ಜೇನುಗೂಡು ಅಂತ ಯಾಕೆ ಕುಟುಂಬದ ಹೆಸರು? ನಮ್ಮ ಕುಟುಂಬ ತುಂಬ ಕುಟುಂಬ ಇರೋದು. ನಾವ್ ಎಲ್ಲೇ ಹೋದ್ರು ಒಂದು 25ರಿಂದ 50 ಜನ ಒಟ್ಟಿಗೆ ಹೋಗೋದು, ಒಟ್ಟಿಗೆ ಬರುವುದು. ಅಂದ್ರೆ ಒಟ್ಟಿಗೆ ಇದ್ದೀರಾ? ಹೌದು. ಆರ್ ಟಿ ನಗರಲ್ಲಿ. ನಾವು ಈಗ ರೀಸೆಂಟ್ ಆಗಿ ಗೋವಾಗೆ ಹೋಗಿದ್ವಿ, 25 ಜನ ಒಟ್ಟಿಗೆ ಸೇರಿ ಹೋಗಿ ಬಂದಿದ್ದೇವೆ. ಬಹಳ ಖುಷಿ ಆಗತ್ತೆ. ಇವಾಗೆಲ್ಲ ತುಂಬಾ ವಿಭಕ್ತ ಕುಟುಂಬಗಳೇ ಜಾಸ್ತಿ. ಅಂತದಲ್ಲಿ ಈಗಿನ ಕಾಲದಲ್ಲಿ 50 ಜನ ಒಟ್ಟಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಬರ್ತಾರೆ. ಕುಟುಂಬ ಅಂದ್ಮೇಲೆ ಒಂದ್ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಬಟ್ ಅದನ್ನೆಲ್ಲ ಸರಿದೂಗಿಸ್ಕೊಂಡು ಒಟ್ಟಿಗೆ ಬಾಳ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ, ಇನ್ನೊಬ್ಬರಿಗೆ ಒಂದು ರೀತಿ ಸ್ಫೂರ್ತಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಆಲ್ ದ ಬೆಸ್ಟ್. ಹೆಂಗಿರ್ಬೇಕು ಅಂದ್ರೆ ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಲೇಖೆ ಎಲ್ಲ ಹೇಳ್ಕೊಡ್ಬೇಕು ನೀನು, ಆಯ್ತಾ? ನಿದ್ದೆ ಬರ್ತಾ ಇದ್ಯಾ? ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಗೂಡು ಕುಟುಂಬ, ಜೇನುಗೂಡು ಆಯ್ತು, ಇನ್ನೊಂದು ಗೂಡು ಕುಟುಂಬ ಇದೆ. ಕುಟುಂಬದ ಪರಿಚಯ ಮಾಡ್ಕೊಡಿ. ನಮಸ್ತೆ ಎಲ್ರಿಗೂ. ವಿವೇಕ್ ಚಿತ್ತರ್ಗಿ ಅಂತ, ನಾವು ಮನೆಯಿಂದ ರಾಣೆಬೆನ್ನೂರಿಂದ ಬಂದಿದ್ದೀವಿ. ಇವರು ನಮ್ಮ ದೊಡ್ಡಮ್ಮ ಕುಸುಮ ಅಂತ, ಅವರು ನಮ್ಮ ತಾಯಿ ಲಲಿತಾ ಅಂತ, ತಂದೆ ಚಂದ್ರಶೇಖರ್. ಓಕೆ, ರಾಣೆಬೆನ್ನೂರಿಂದ ಬಂದಿದ್ದೀರಾ? ಓಕೆ, ಏನು ಕೆಲಸ ಮಾಡೋದು ನೀವು? ನಾವು ಉಪನ್ಯಾಸಕರಾಗಿ. ಭಾಳ ಖುಷಿ ಆಯಿತು ಸರ್, ಉಪನ್ಯಾಸಕರು ಬಂದಿರೋದು. ಅದು ದೂರದಿಂದ ಬಂದಿರೋದು ಇನ್ನೂ ಖುಷಿ ಆಯಿತು. ಏನು ಗೂಡು ಕುಟುಂಬ ಅಂದರೆ ಅದೇ ಕುಟುಂಬಗಳ ಕಲರವ. ಹಾಗಾಗಿ ಒಂದ್ ಕಡೆ ಪಕ್ಕದಲ್ಲೇ ಜೇನುಗೂಡು ಇದೆ, ಅಲ್ಲೇ ಗೂಡು ಇದೆ. ಆಲ್ ದ ಬೆಸ್ಟ್. ಚೆನ್ನಾಗಿ ಆಟಾಡಿ. ನಿಮ್ಗೂ ಕೂಡ ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಇವಾಗ 4 ಕುಟುಂಬಗಳ ಪರಿಚಯ ಆಯ್ತು. ಒಬ್ರು ಅಡ್ಡಾದಿಡ್ಡಿ ಅಂತಿದ್ದಾರೆ, ಇನ್ನೊಬ್ರು ಬಿಂದಾಸ್ ಅಂತಿದ್ದಾರೆ, ಇಲ್ಲ ಒಗ್ಗಟ್ಟಾಗಿರ್ತೀವಿ ಅಂತ ಈ ಕಡೆ ಹೇಳ್ತಾ ಇದ್ದಾರೆ. ನೋಡೋಣ ಆಟ ಹೇಗೆ ಆಡ್ತಾರೆ ಅಂತ. ಸೊ ಮೊದಲನೇ ಸುತ್ತನ್ನ ಶುರು ಮಾಡ್ಬಿಡೋಣ. ಯಾವುದು ಮೊದಲನೇ ಸುತ್ತು? ಓಕೆ, ಮೊದಲನೇ ಸುತ್ತು ಅದಲ್ ಬದಲ್. ಅಡ್ಡಾದಿಡ್ಡಿ ಕುಟುಂಬ ರೆಡಿ ಇದ್ದೀರಾ? ಚೆನ್ನಾಗಿ ಜಾಸ್ತಿ ಆನ್ಸರ್ ಮಾಡೋದು.
4 ಜನ ಮಾಡ್ತೀವಿ, ಆ ಥರ ಏನಿಲ್ಲ. ಓಕೆ, ನೋಡೋಣ ಯಾರು ಗೊತ್ತಿರುತ್ತೋ ಅವ್ರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಡ್ಡಾದಿಡ್ಡಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯ ಲಿ ದ ಬಿ ಲಿ ರಿ ನ ಬ ಗಿ ಹೇಳಿ. ಬಿಳಿಗಿರಿ ಬನದಲ್ಲಿ. ಬಿಳಿಗಿರಿಯ ಬನದಲ್ಲಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ಸೊ 4 ಜನಕ್ಕೆ ಮದ್ವೆ ಆಗಿದೆಯಾ? ಹೌದು ಮ್ಯಾಮ್, ಆಗಿದೆ. ಓಕೆ, ಎಷ್ಟೆಷ್ಟು ವರ್ಷ ಆಯ್ತು ಮದ್ವೆ ಆಗಿ? ನಂದು 7 ವರ್ಷ ಆಯಿತು ಮದುವೆ ಆಗಿ. ಓಕೆ, 9 ಇಯರ್ಸ್ ಆಯ್ತು ನಾವು. ಓ, ಸೀನಿಯರ್. ಓಕೆ, 20 ಅಂಕನ ಗಳಿಸಿದರೆ ಈಗ ಎರಡನೇ ಪ್ರಶ್ನೆಗೆ ಹೋಗ್ಬೇಡ. ಎರಡನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮೇ ಲಿ ಹು ರಾ ಯ ಯ ನಿ ತ್ರಿ. ಹುಣ್ಣಿಮೆಯ ರಾತ್ರಿಯಲ್ಲಿ. ಹುಣ್ಣಿಮೆಯ ರಾತ್ರಿಯಲ್ಲಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ನೀವು 4 ಗಂಡ್ಮಕ್ಳೇ ಇರೋದ್ರಿಂದ ಬಿಳಿಗಿರಿಯ ಬನದಲ್ಲಿ ಹುಣ್ಣಿಮೆಯ ರಾತ್ರಿಯಲ್ಲಿ ಇದೇ ಬರ್ತಾ ಇದೆ. ಓಕೆ, ಈಗ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಜ ಧ ಬಂ ಮ ನು ಜ ಅ ಮ ದ. ಜನ್ಮ ಜನ್ಮದ ಅನುಬಂಧ. ಜನ್ಮ ಜನ್ಮದ ಅನುಬಂಧ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ ಅಂತ ಹೇಳಿ ಚಪ್ಪಾಳೆ ಹೊಡಿತಾ ಇದ್ದಾರೆ. ನೋಡೋಣ, ಸರಿಯಾದ ಉತ್ತರ. ಸೊ ನಿಮ್ಗಳಿಗೆಲ್ಲ ಕರೆಕ್ಟ್ ಆಗೇ ಬಂದಿದೆ ಅಲ್ಲ? ಮೊದಲನೇ ನಮ್ಮ ಬಂಧನೂ ಹಂಗೆ ಇದೆ. ನಿಮ್ಗಳ ಬಂದ ಹಾಗೆ ಇದೆ. ಸೊ ಅಂದ್ರೆ ಎಷ್ಟು ಸ್ಕೂಲಿಂದ ಒಟ್ಟಿಗೆನಾ? ಕಾಲೇಜು ಸ್ಕೂಲಿಂದನೂ ಫ್ರೆಂಡ್ಸ್. ಯಾವ ಸ್ಕೂಲ್ ಓದಿದ್ದು ಹಾಸನಲ್ಲಿ? ವಿಜಯ ಸ್ಕೂಲು. ಕಾಲೇಜು? ಕಾಲೇಜ್ ಗೌರ್ಮೆಂಟ್ ಕಾಲೇಜು, ಮಲ್ನಾಡ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್. ಖುಷಿ ಆಗುತ್ತೆ ನೋಡಿ, ಅವಾಗಿಂದ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀರಾ. ಮದ್ವೆ ಆದ್ಮೇಲೆ ಕಷ್ಟ ಸುಖಗಳನ್ನ ಹೇಳ್ಕೊಂಡು ಇನ್ನೂ ಜಾಸ್ತಿ ಆಗಿರುತ್ತೆ ಅಲ್ಲ? ಏನಿಲ್ಲ, ಸುಖ ಮಾತ್ರ. ಓಕೆ, ಈಗ ಮೊದಲನೇ ಸುತ್ತಲ್ಲಿ 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು ಅಡ್ಡಾದಿಡ್ಡಿ ಕುಟುಂಬ 60 ಅಂಕವನ್ನ ಗಳಿಸಿದ್ದಾರೆ. ಓಕೆ, ಈಗ ಎರಡನೇ ಕುಟುಂಬ ಬಿಂದಾಸ್ ಕುಟುಂಬ. ರೆಡಿ ಇದ್ದೀರಾ? ಬಿಂದಾಸ್ ಕುಟುಂಬ ಫುಲ್ ಬಿಂದಾಸ್ ಆಗಿ ರೆಡಿ ಆಗಿದ್ದಾರೆ. ಬಿಂದಾಸ್ ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶ ನು ವ ನ ರು ಶ ನ ರೋ ರು. ಹೇಳ್ಬೋದು. ನನ್ನ ರೋಷ 100 ವರ್ಷ. ನನ್ನ ರೋಷ 100 ವರ್ಷ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆಗೆ ಹೋಗ್ಬೇಡ. ನಮ್ಮ ಬಿಂದಾಸ್ ಕುಟುಂಬಕ್ಕೆ ಎರಡನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಖ ಡಿ ಸು ಕು ಗ ಬ ಳ್ವ ಲಿ ರೇ ದ. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಸ್ವರ್ಗ ಸುಖ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಈಗ 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತೇ ನು ದಮ್ ದಮ್ ಸಾರಿ ತೇ ನು ದಮ್ ದ ವ ನ ಕ ಯ ಮ. ಕಾಣದಂತೆ ಮಾಯವಾದನು. ಕಾಣದಂತೆ ಮಾಯವಾದನು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಓಕೆ, ಬಿಂದಾಸ್ ಕುಟುಂಬ ಕೂಡ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ದೀರಾ. ಓಕೆ, ಬಹಳ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. 2 ಕುಟುಂಬಗಳು ಕೂಡ 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಈಗ ಜೇನುಗೂಡು ಕುಟುಂಬದ ಸರದಿ ರೆಡಿ ಇದ್ದೀರಾ? ಜೇನುಗೂಡು ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಹ ರ ಕೃ ರ ಸ್ಯ ಶ್ನ ನ ಮ. ಹಾಸ್ಯರತ್ನ ರಾಮಕೃಷ್ಣ. ಹಾಸ್ಯ ರತ್ನ ರಾಮಕೃಷ್ಣ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ಡು ಡು ಮಾ ಮ ತ ನೋ ದು ಮಾ ವೇ ಶೆ. ಮದುವೆ ಮಾಡು ತಮಾಷೆ ನೋಡು. ಮದುವೆ ಮಾಡು ತಮಾಷೆ ನೋಡು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಎಲ್ಲ ಚಪ್ಪಾಳೆ ಹೊಡಿತಾ ಇದ್ದಾರೆ ಕರೆಕ್ಟ್ ಆಗಿದೆ ಅಂತ. ಸರಿಯಾದ ಉತ್ತರ. ಆಕ್ಚುಲಿ ಅಷ್ಟು ಉದ್ದ ಇದ್ರು ಬೇಗ ಗೆಸ್ ಮಾಡಿದ್ದೀರಾ. 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಈಗ 3ನೇ ಪ್ರಶ್ನೆ ನೋಡೋಣ. 3ನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪು ನ ಎಂ ಡ ನೆ ಡೋ ಕಂ. ಎಂದೊಡನೆ ಕಂಪು. ಓಕೆ, ಸಮಯ ಮುಗ್ದಿದೆ. ಸುಳಿವು ತಗೋತೀರಾ? ನಿಮ್ಮ ಮೊದಲ ಸುಳಿವು ಈ ರೀತಿಯಾಗಿದೆ. ಖೈದಿ ಸಿನಿಮಾದ ಗೀತೆ ಇದು. ಇದು ಹಾಡಿನ ಸಾಲು. ನಿಮ್ಮ 2ನೇ ಸುಳಿವು ಈ ರೀತಿಯಾಗಿದೆ. SPB ಮತ್ತು ಪಿ ಸುಶೀಲಾ ಈ ಗೀತೆ ಹಾಡಿದ್ದಾರೆ. ನಿಮ್ಮ ಉತ್ತರ? ಎಂದೊಡನೆ ಕಂಪುನ. ಎಂದೊಡನೆ ಕಂಪು. ಎಂದೊಡನೆ ಕಂಪು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಂದೋ ಕಂಡ ನೆನಪು. ಸ್ವಲ್ಪ ಕನ್ಫ್ಯೂಸ್ ಆಯ್ತಂತ ಅನ್ಸುತ್ತಲ್ಲ? ಓಕೆ, ಸೊ 3ರಲ್ಲಿ ನೀವು 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಓಕೆ, ಗೂಡು ಕುಟುಂಬ ರೆಡಿ ಇದ್ದೀರಾ? ಗೂಡು ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದಾರೆ. ಗೂಡು ಕುಟುಂಬಕ್ಕೆ ಅದಲ್ ಬದಲ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬ ಮ ತುಂ ಕ ನೆ ಲಿ ರ ಮ ವ ಲ. ಮಕ್ಕಳಿರಲವ್ವ ಮನೆ ತುಂಬ. ಮಕ್ಕಳಿರಲವ್ವ ಮನೆ ತುಂಬ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರನ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಭ ರ ರ ಸು ಕ ಸ್ಮ ಭ ಯಂ. ಭಸ್ಮಾಸುರ ಭಯಂಕರ. ಭಸ್ಮಾಸುರ ಭಯಂಕರ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಭಯಂಕರ ಭಸ್ಮಾಸುರ. ಅದೇ ಅದಲ್ ಬದಲಾಗೋಯ್ತು. ಒಂದು ಸ್ವಲ್ಪ ಮಿಸ್ ಆಯಿತು. ನೆಕ್ಸ್ಟ್ ಸ್ವಲ್ಪ ಯೋಚನೆ ಮಾಡ್ಕೊಂಡು ಉತ್ತರ ಕೊಡಿ ಆಯ್ತಾ? 3ನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಓಹೋ ಹೋ ಹೋ ಹೋ. ದ ವೇಣ ಗು ಸ ರ ಕೋ ಮ ನೆ ಹು ನೀ ವೆಂ ಕೆ ದು. ಇದು ಹಾಡಿನ ಸಾಲು. ಸುಳಿವು ತಗೋತೀರಾ? ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಜಯಂತಿ ಮತ್ತು ಅಂಬರೀಷ್ ನಟನೆಯ ಸಿನಿಮಾ ಇದು. 2ನೇ ಸುಳಿವು ವಿಜಯ ಭಾಸ್ಕರ್ ಸಂಗೀತ ಸಂಯೋಜನೆಯ ಹಾಡಿದು. ಯಾರಾದ್ರೂ ಹೇಳ್ತೀರಾ? ಅಡ್ಡಾದಿಡ್ಡಿ ಕುಟುಂಬ. ಮಸಣದ ಮೂವಿ ಸಾಂಗ್. ಮಸಣದ ಹೂವೆಂದು ನೀನೇಕೆ ಕೊರಗುವೆ. ಮಸಣದ ಹೂವೆಂದು ನೀನೇಕೆ ಕೊರಗುವೆ ಸರಿಯಾದ ಉತ್ತರ. ಪರವಾಗಿಲ್ಲ, ಸ್ವಲ್ಪ ಕಷ್ಟ ಆಯಿತು, ಹಾಗಾಗಿ ಹೇಳೋಕ್ಕಾಗಿಲ್ಲ. ಸೊ 3ರಲ್ಲಿ 1ಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. 20 ಅಂಕನ ಗಳಿಸಿದ್ದೀರಾ. ಓಕೆ, ಇಲ್ಲಿಗೆ ಮೊದಲನೇ ಸುತ್ತು ಮುಕ್ತಾಯವಾಗಿದೆ. 2ನೇ ಸುತ್ತಿಗೆ ಹೋಗ್ಬಿಡೋಣ. ಯಾವುದು 2ನೇ ಸುತ್ತು? ನಕ್ಷತ್ರ. ಎಸ್, 2ನೇ ಸುತ್ತು ನಕ್ಷತ್ರ. ಓಕೆ, ನಕ್ಷತ್ರ ಸುತ್ತನಾಡೋದಕ್ಕೆ ಅಡ್ಡಾದಿಡ್ಡಿ ಕುಟುಂಬ ರೆಡಿ ಇದ್ದೀರಾ? ಯಾರು ಬರ್ಬೇಕು? ಹೀರೋ ಬರ್ಬೇಕಾ, ಹೀರೋಯಿನ್ ಬರ್ಬೇಕಾ? ಯಾರಾದ್ರೂ ಪರವಾಗಿಲ್ಲ. ನೋಡಿ, ಹೀರೋಯಿನ್ ಅಂತ ಇದ್ದಾರೆ ಇವರು. ಓಕೆ, ಬರ್ತೀನಿ, ನೋಡೋಣ ಯಾರು ಸಿಗ್ತಾರಂತ.
ಕೊಡಿ ಓಕೆ, ನೋಡೋಣ ಯಾರು ಸಿಕ್ಕಿದ್ದಾರೆ ಅಂತ. ಹೀರೋಯಿನ್ ಸಿಕ್ಬಿಟ್ಟಿದ್ದಾರೆ. ನಿಮಗೆ ಸಿಕ್ಕಿರೋದು ಜಯಮಾಲಾ ಅಲ್ಲ, ಜೈ ಜಗದೀಶ್ ಅವರು. ಓಕೆ, ಜೈ ಜಗದೀಶ್ ಅವ್ರ ಸಿನಿಮಾಗಳನ್ನ ನೋಡಿದ್ದೀರಾ? ನೋಡಿದ್ದೀವಿ. ಓಕೆ, ನೋಡೋಣ ಉತ್ತರ ಹೇಗೆ ಕೊಡ್ತಾರೆ ಅಂತ. ಜೈ ಜಗದೀಶ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜೈ ಜಗದೀಶ್ ಸಿನಿಮಾ ರಂಗ ಪ್ರವೇಶ ಮಾಡಿದ್ದು ಯಾವಾಗ? ನಿಮ್ಮ ಮೊದಲನೇ ಆಯ್ಕೆ 1976, ನಿಮ್ಮ ಎರಡನೇ ಆಯ್ಕೆ 1980. ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ನೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ 1976. ಫಲಿತಾಂಶ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ರು ಜೈ ಜಗದೀಶ್. ಓಕೆ, ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜೈ ಜಗದೀಶ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಇದು. ಫಲಿತಾಂಶ ಸಿನಿಮಾದಲ್ಲಿ ಜೈ ಜಗದೀಶ್ ಜೊತೆ ನಟಿಸಿದ ನಾಯಕಿ ಯಾರು? ನಿಮ್ಮ ಮೊದಲ ಆಯ್ಕೆ ಮಂಜುಳಾ, ಎರಡನೇ ಆಯ್ಕೆ ಆರತಿ. ಫಲಿತಾಂಶ ಇವರ ಮೊದಲನೇ ಸಿನಿಮಾ ಅಂತ ಈಗಷ್ಟೇ ನೋಡಿದ್ವಿ. ಮೊದಲ ಸಿನಿಮಾದ ನಾಯಕಿ ಯಾರು? ಮಂಜುಳಾ. ಇದು ಕೂಡ ಗೆಸ್ಸಾ? ಮಂಜುಳಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಯ್ತು. ಇದು ತಪ್ಪಾಗಿದೆ. ಸರಿಯಾದ ಉತ್ತರ ಬಿ ಆರತಿ. ಪುಟ್ಟಣ್ಣ ಕಣಗಾಲ್ ನಿರ್ದೇಶನದಲ್ಲಿ ಮೂಡಿ ಬಂದ ಸಿನಿಮಾವಿದು. ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡಿ. ಇನ್ನ ಸ್ವಲ್ಪ ಡಿಸ್ಕಸ್ ಮಾಡಿ, ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ ಉತ್ತರ ಕೊಡಿ. ಎರಡು ಪ್ರಶ್ನೆಗೂ ಕೂಡ ಉತ್ತರ ಕೊಡೋದಕ್ಕಾಗಲಿಲ್ಲ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಜೈ ಜಗದೀಶ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜೈ ಜಗದೀಶ್ ನಟನೆಯ ಮುಳ್ಳಿನ ಗುಲಾಬಿ ಸಿನಿಮಾದ ನಿರ್ದೇಶಕ ಯಾರು? ನಿಮ್ಮ ಮೊದಲನೇ ಆಯ್ಕೆ ವಿಜಯ್, ಎರಡನೇ ಆಯ್ಕೆ ಗೀತಪ್ರಿಯ. ಸೀನಿಯರ್ ಜೊತೆ ಡಿಸ್ಕಸ್ ಮಾಡಿ. ಫಸ್ಟ್ ಟೈಮ್ ಸಿನಿಕ್ ಕ್ವಿಜ್ ಅಲ್ಲಿ ನಗಾಡ್ಕೊಂಡು ಡಿಸ್ಕಸ್ ಮಾಡ್ತಾ ಇರೋದು. ನಿಮ್ಮ ಉತ್ತರ? ಗೀತಪ್ರಿಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಮೂರಕ್ಕೂ ಕೂಡ ಉತ್ತರ ತಪ್ಪಾಗಿದೆ. ಬಟ್ ಒಂದು ಸರಿಯಾದ ಉತ್ತರ ವಿಜಯ್. ಗೀತಪ್ರಿಯ ಪ್ರೀತಿಸಿ ನೋಡು ಚಿತ್ರದ ನಿರ್ದೇಶಕ. ಪರವಾಗಿಲ್ಲ, ಎರಡನೇ ಸುತ್ತು ಸ್ವಲ್ಪ ಟಫ್ ಆಯ್ತು ಅನ್ಸುತ್ತೆ. ಬಟ್ ಒಂದು ಖುಷಿ ವಿಚಾರ ಏನಂದ್ರೆ ಮೂರಕ್ಕೆ ಮೂರು ತಪ್ಪುತ್ತರ ಕೊಟ್ರು ನಗ್ತಾ ಇದ್ದೀರಾ ನೀವೆಲ್ಲ. ಏನ್ ಕಷ್ಟ ಆಯ್ತಾ? ಜೈ ಜಗದೀಶ್ ಅವ್ರ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ಹೀರೋಯಿನ್ ಬರ್ಬೇಕಾಗಿತ್ತು. ಹೀರೋಯಿನ್ ಬಂದಿದ್ರೆ ಹೇಳ್ತಾ ಇದ್ದೆ. ಜೈ ಜಗದೀಶ್ ಅಷ್ಟು ಗೊತ್ತಿಲ್ಲ. ಹಳಬ್ರಲ್ವಾ? ನೀವು ಹಳಬ್ರೆ ಅಲ್ಲ, ಅವ್ರಿಗಿಂತ ಸ್ವಲ್ಪ ಹೊಸಬ್ರು. ಪರವಾಗಿಲ್ಲ, ಇನ್ನ ಎರಡು ಸುತ್ತಿದೆ. ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡಿ ಆಯ್ತಾ? ಮೊದಲನೇ ಸುತ್ತಲ್ಲಿ ಮೂರಕ್ಕೆ ಮೂರು ಕರೆಕ್ಟ್ ಆಗಿ ಹೇಳಿದ್ರಿ. ಇಲ್ಲಿ ಸ್ವಲ್ಪ ಕಷ್ಟ ಆಯ್ತು. ಬಟ್ ಪರವಾಗಿಲ್ಲ, ನೀವು ಇಷ್ಟು ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಲ್ಲ, ಅದೇ ಇಂಪಾರ್ಟೆಂಟ್. ಓಕೆ, ಈಗ ಮೊದಲನೇ ಕುಟುಂಬದ ಆಟ ನೋಡಿದ್ವಿ. ಬಿಂದಾಸ್ ಕುಟುಂಬ ರೆಡಿ ಇದ್ದೀರಾ? ಓಕೆ, ಮಾಸ್ಟರ್ ಮಂಜುನಾಥ್ ಅವರು ಬಾಲನಟನಾಗಿ ಇಂಡಸ್ಟ್ರಿ ಪ್ರವೇಶ ಮಾಡಿ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ರು. ನೋಡೋಣ ಏನೇನು ಪ್ರಶ್ನೆಗಳು ಬರುತ್ತೆ, ಹೇಗೆ ಉತ್ತರ ಕೊಡ್ತಾರೆ ಅಂತ. ಬಿಂದಾಸ್ ಕುಟುಂಬಕ್ಕೆ ಮಾಸ್ಟರ್ ಮಂಜುನಾಥ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಾಸ್ಟರ್ ಮಂಜುನಾಥ್ ನಟನೆಯ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ಅಜಿತ್, ಎರಡನೇ ಆಯ್ಕೆ ಮುತ್ತಿನಂತ ಅತ್ತಿಗೆ. ಅಜಿತ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ.
ಮುತ್ತಿನಂತ ಅತ್ತಿಗೆ ಮಂಜುನಾಥ್ ನಟನೆಯ 2ನೇ ಸಿನಿಮಾ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದರೆ. ಈಗ 2ನೇ ಪ್ರಶ್ನೆಗೆ ಹೋಗ್ಬೇಡ. ಮಾಸ್ಟರ್ ಮಂಜುನಾಥ್ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಾಸ್ಟರ್ ಮಂಜುನಾಥ್ ನಟನೆಯ ಮೊದಲ ಹಿಂದಿ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ಅಗ್ನಿಪಥ್, 2ನೇ ಆಯ್ಕೆ ಉತ್ಸವ್. ಅಗ್ನಿಪಥ್. ಅಗ್ನಿಪಥ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಉತ್ಸವ್ ಇದು ಹಿಂದಿ ಸಿನಿಮಾವಾಗಿದ್ರು. ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದು ಗಿರೀಶ್ ಕಾರ್ನಾಡ್. 2ನೇ ಪ್ರಶ್ನೆಗೆ ಉತ್ತರ ತಪ್ಪಾಗಿದೆ. ಈಗ 3ನೇ ಪ್ರಶ್ನೆಗೆ ಹೋಗ್ಬೇಡ. ಮಾಸ್ಟರ್ ಮಂಜುನಾಥ್ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕಲಿಯುಗ ಸಿನಿಮಾದಲ್ಲಿ ಮಾಸ್ಟರ್ ಮಂಜುನಾಥ್ ನಿರ್ವಹಿಸಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲ ಆಯ್ಕೆ ಮಂಜಾ, 2ನೇ ಆಯ್ಕೆ ರಾಜ. ರಾಜ. ರಾಜ ರಾಜ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಫಸ್ಟ್ನೇದು ಕಾನ್ಫಿಡೆಂಟ್ ಆಗಿ ಕೊಟ್ರಿ, ತಪ್ಪಾಯ್ತು. ಈಗ ಸ್ವಲ್ಪ ಗೊಂದಲದಲ್ಲೇ ಕೊಟ್ರಿ, ಅದು ತಪ್ಪಾಯ್ತು. ಸರಿಯಾದ ಉತ್ತರ ಮಂಜ. ಮಾಸ್ಟರ್ ಮಂಜುನಾಥ್ ಬೆಂಕಿ ಬಿರುಗಾಳಿ ಸಿನಿಮಾದಲ್ಲಿ ರಾಜ ಪಾತ್ರ ನಿರ್ವಹಿಸಿದ್ದಾರೆ. ಸೊ 3ರಲ್ಲಿ 1ಕ್ಕೆ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. 20 ಅಂಕನ ಗಳಿಸಿದ್ದೀರಾ. 3ನೇ ಕುಟುಂಬ ಜೇನುಗೂಡು ಕುಟುಂಬ ರೆಡಿ ಇದ್ದೀರಾ? ನಿಮಗೆ ಸಿಕ್ಕಿರೋದು ಭವ್ಯ. ಭವ್ಯ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಭವ್ಯ ಅವರನ್ನು ಸಿನಿಮಾ ರಂಗಕ್ಕೆ ಪರಿಚಯಿಸಿದವರು ಯಾರು? ನಿಮ್ಮ ಮೊದಲ ಆಯ್ಕೆ ಸಿದ್ಧಲಿಂಗಯ್ಯ, 2ನೇ ಆಯ್ಕೆ ತಿಪಟೂರು ರಘು. ತಿಪಟೂರು ರಘು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ತಪ್ಪಾಗಿದೆ. ಸರಿಯಾದ ಉತ್ತರ ಸಿದ್ಧಲಿಂಗಯ್ಯ. ಪ್ರೇಮ ಪರ್ವ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ರು ಭವ್ಯ. ಮೊದಲ ಉತ್ತರ ತಪ್ಪಾಗಿದೆ, ಯಾವುದೇ ಅಂಕ ಸಿಕ್ಕಿಲ್ಲ. ಈಗ 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಭವ್ಯ ನಟಿಸಿದ ಮೊದಲ ಕನ್ನಡ ಚಿತ್ರ ಯಾವುದು? ನಿಮ್ಮ ಮೊದಲ ಆಯ್ಕೆ ಪ್ರೇಮ ಪರ್ವ, 2ನೇ ಆಯ್ಕೆ ಪ್ರಳಯಾಂತಕ. ಪ್ರಳಯಾಂತಕ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಪ್ರೇಮ ಪರ್ವ. ಮುರಳಿ ಈ ಚಿತ್ರದ ನಾಯಕ. ಈಗ 3ನೇ ಪ್ರಶ್ನೆಗೆ ಹೋಗೋಣ. ಭವ್ಯ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಭವ್ಯ ನಟಿಸಿರುವ ಹೃದಯ ಗೀತೆ ಚಿತ್ರದ ನಾಯಕ ಯಾರು? ನಿಮ್ಮ ಮೊದಲನೇ ಆಯ್ಕೆ ಅಂಬರೀಷ್, 2ನೇ ಆಯ್ಕೆ ವಿಷ್ಣುವರ್ಧನ್. ಅಂಬರೀಷ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ವಿಷ್ಣುವರ್ಧನ್ ಸರಿಯಾದ ಉತ್ತರ. ಅಡ್ಡಾದಿಡ್ಡಿ ಕುಟುಂಬಕ್ಕೆ ನೋಡಿ ಫುಲ್ ಖುಷಿಯಾಗಿ ಹೋಗಿದೆ. ಅವ್ರ ಜೊತೆಗೆ ನೀವು ಇದ್ದೀರಾ ಅಂತ. HR ಭಗವಾನ್ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಯಾಕೋ ಈ ಸುತ್ತ ಎಲ್ರಿಗೂ ಕಷ್ಟ ಆಗ್ತಾ ಇದೆಯಾ ಅಂತ? ಖಂಡಿತ ಮೇಡಮ್. 2 ಆಪ್ಷನ್ ಇರುತ್ತೆ. ಅಟ್ಲೀಸ್ಟ್ ಒಂದೊಂದ್ಸಲ ಗೆಸ್ ಮಾಡಿ ಹೇಳೋದಾದ್ರೂ ಕರೆಕ್ಟ್ ಆಗ್ಬಿಡುತ್ತೆ. ಯಾಕೋ ಈ ಸುತ್ತ ಎಲ್ರಿಗೂ ಕೈ ಕೊಡ್ತಾ ಇದೆ. ಈ ಸುತ್ತಿನಲ್ಲಿ ನಿಮಗೆ ಯಾವುದೇ ಅಂಕ ಸಿಕ್ಕಿಲ್ಲ. ಗೂಡು ಕುಟುಂಬ ರೆಡಿ ಇದ್ದೀರಾ? ಬರ್ತಾ ಇದ್ದೀನಿ. ತೂಗುದೀಪ ಶ್ರೀನಿವಾಸ್. ಗೂಡು ಕುಟುಂಬಕ್ಕೆ ತೂಗುದೀಪ ಶ್ರೀನಿವಾಸ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತೂಗುದೀಪ್ ಶ್ರೀನಿವಾಸ್ ನಟಿಸಿದ ಮನೆ ಕಟ್ಟಿ ನೋಡು ಚಿತ್ರದ ನಿರ್ದೇಶಕ ಯಾರು? CV ಶಿವಶಂಕರ್, 2ನೇ ಆಯ್ಕೆ ಶ್ರೀ ಸದ್ಗುರು. CV ಶಿವಶಂಕರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಶ್ರೀ ಸದ್ಗುರು. CV ಶಿವಶಂಕರ್ ಅವರು ಮನೆ ಕಟ್ಟಿ ನೋಡು ಚಿತ್ರದ ನಿರ್ಮಾಪಕರು.
ನಿರ್ದೇಶಕರಲ್ಲ, ನಿರ್ಮಾಪಕ. ಓಕೆ, ನೋಡೋಣ ಇವ್ರಿಗೂ ಕೂಡ ಇದೇನೋ ಟಫ್ ಆಗುತ್ತಾ ಅಥವಾ ನೆಕ್ಸ್ಟ್ ಪಿಕಪ್ ಆಗ್ತಾರಾ ಅಂತ. ತೂಗುದೀಪ್ ಶ್ರೀನಿವಾಸ್ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮೇಯರ್ ಮುತ್ತಣ್ಣ ಸಿನಿಮಾದಲ್ಲಿ ತೂಗುದೀಪ ಶ್ರೀನಿವಾಸ್ ಅವರು ನಿರ್ವಹಿಸಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲನೇ ಆಯ್ಕೆ ಸುಧಾಕರ್ ರಾವ್, 2ನೇ ಆಯ್ಕೆ ರಂಗನಾಥ್ ರಾವ್. ನಿಮ್ಮ ಉತ್ತರ? ರಾವ್. ಬರೀ ರಾವ? ಯಾವ ರಾವ್ ಹೇಳಿ? ಬಿ ಸುಧಾಕರ್ ರಾವ್. ಓಕೆ, ಆಪ್ಷನ್ ಬಿ ಸುಧಾಕರ್ ರಾವ್ ಉತ್ತರ ಕರೆಕ್ಟ್ ಆಗಿದೆ. ಸರಿಗೆ ಹೋಗ್ಬೇಕು ಈ ಕ್ರೆಡಿಟ್. ರಂಗನಾಥ್ ರಾವ್ ಪಾತ್ರವನ್ನ ನಿರ್ವಹಿಸಿದ್ದು ನಟ ಬಾಲಕೃಷ್ಣ. 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ 3ನೇ ಪ್ರಶ್ನೆಗೆ ಹೋಗ್ಬೇಡ. ತೂಗುದೀಪ್ ಶ್ರೀನಿವಾಸ್ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತೂಗುದೀಪ್ ಶ್ರೀನಿವಾಸ್ ಅವರ ಪುತ್ರಿಯ ಹೆಸರೇನು? ಪುತ್ರ ಅಲ್ಲ, ಪುತ್ರಿ. ನಿಮ್ಮ ಮೊದಲ ಆಯ್ಕೆ ದಿವ್ಯಾ, 2ನೇ ಆಯ್ಕೆ ಗೀತಾ. ದಿವ್ಯಾ. ದಿವ್ಯಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. ಅವರ 3 ಮಕ್ಕಳ ಹೆಸರು ಡಿ ಅಕ್ಷರದಿಂದಲೇ ಆರಂಭ. ದರ್ಶನ್, ದಿನಕರ್, ದಿವ್ಯಾ. ಇದು ಗೊತ್ತಿತ್ತಾ? ಗೊತ್ತಿತ್ತು. ಓಕೆ, ಇವಾಗ ನೀವು 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಓಕೆ, ಇವಾಗ 2 ಸುತ್ತುಗಳು ಮುಕ್ತಾಯವಾಗಿದೆ. ಎಲ್ಲ ಬಹಳ ಚೆನ್ನಾಗಿ ಆಟಾಡ್ತಾ ಇದ್ದೀರಾ. 3ನೇ ಸುತ್ತಲ್ಲಿ ಇನ್ನೂ ಜಾಸ್ತಿ ಚೆನ್ನಾಗಿ ಆಟಾಡಿ. ಓಕೆನಾ? 3ನೇ ಸುತ್ತಿಗೆ ಹೋಗ್ಬಿಡೋಣ. ಓಕೆ, ಇವಾಗ 3ನೇ ಸುತ್ತನ್ನ ಆಡೋದಕ್ಕೆ ಎಲ್ಲರೂ ರೆಡಿ ಆಗಿದ್ದಾರೆ. 3ನೇ ಸುತ್ತು ಚಿತ್ರ ಜಗತ್ತು. ಓಕೆ, ಅಡ್ಡಾದಿಡ್ಡಿ ಕುಟುಂಬ ರೆಡಿ ಇದ್ದೀರಾ? ರೆಡಿ ಇದೀವಿ. ಅಡ್ಡಾದಿಡ್ಡಿ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಇಬ್ಬರು ನಾಯಕಿಯರ ಫೋಟೋ ಇದೆ. ಆ ಇಬ್ಬರು ನಾಯಕಿಯರು ಯಾರು ಅಂತ ಗೆಸ್ ಮಾಡಬೇಕು. ನಿಮ್ಮ ಫೇವ್ರೇಟೇ ಬಂದಿದೆ ನೋಡಿ, ಹೀರೋಯಿನ್ ಬಂದಿದೆ. ಬೇಗ 9 ಸೆಕೆಂಡು. ನಿಮ್ಮ ಉತ್ತರ? ರಮ್ಯಾ ಮತ್ತೆ ರಾಗಿಣಿ. ರಮ್ಯಾ ಮತ್ತು ರಾಗಿಣಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ರಾಗಿಣಿ ಉತ್ತರ ಕರೆಕ್ಟ್ ಆಗಿದೆ. ಅನುಪ್ರಭಾಕರ್. ಓಕೆ, ಈಗ 1ನ್ನ ಕರೆಕ್ಟ್ ಆಗಿ ಹೇಳಿರೋದ್ರಿಂದ ನಿಮಗೆ ಸಿಗ್ತಾ ಇರೋದು 10 ಅಂಕಗಳು. 2ನೇ ಪ್ರಶ್ನೆಗೆ ಹೋಗ್ಬಿಡೋಣ. 2ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಎರಡು ಫೋಟೋಗಳನ್ನ ಸೇರಿಸಿ ಯಾವ ಚಿತ್ರದ ಹೆಸರಾಗುತ್ತೆ ಅಂತ ಹೇಳಬೇಕು. ಗೃಹ ಪ್ರವೇಶ. ಎರಡು ಆಗುತ್ತೆ. ಬಲಗಾಲಿಟ್ಟು ಒಳಗೆ ಬಾ. ಬಲಗಾಲಿಟ್ಟು ಒಳಗೆ ಬಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಬಲಗಾಲಿಟ್ಟು ಒಳಗೆ ಬಾ. ಓಕೆ, 2ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕ ಗಳಿಸಿದ್ದಾರೆ. ಟೋಟಲ್ ಆಗಿ 30 ಅಂಕಗಳು. ಓಕೆ, ಇವಾಗ ಚಿತ್ರ ಜಗತ್ತು ಸುತ್ತಿನಲ್ಲಿ 3ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಆ ನಟ ಯಾರು ಅಂತ ಹೇಳಬೇಕು. ರೌಂಡ್ ಮಾರ್ಕ್ ಹಾಕಿ ಕ್ವೆಶ್ಚನ್ ಮಾರ್ಕ್ ಹಾಕಿದೀವಲ್ಲ. ರಮೇಶ್ ಭಟ್. ರಮೇಶ್ ಭಟ್. ರಮೇಶ್ ಭಟ್. ನಿಮ್ಮ ಉತ್ತರ? ರಮೇಶ್ ಭಟ್. ರಮೇಶ್ ಭಟ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ರಮೇಶ್ ಭಟ್ ಉತ್ತರ ಕರೆಕ್ಟ್ ಆಗಿದೆ. ಸೊ ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 50 ಅಂಕಗಳು. ಓಕೆ, ಈಗ ಬಿಂದಾಸ್ ಕುಟುಂಬ ರೆಡಿ ಇದ್ದೀರಾ? ಬಿಂದಾಸ್ ಕುಟುಂಬ ರೆಡಿ ಇದ್ದಾರೆ. ಬಿಂದಾಸ್ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಜೋರಾಗಿ ಹೇಳ್ಬಾರ್ದು, ಯಾರುನು ಕೇಳಿಸ್ಬಿಡುತ್ತೆ ಅವ್ರಿಗೆ ಉತ್ತರ. ಹೇಳ್ಬೋದು. ಜಯಂತಿ ಮತ್ತು ಆರ್ತಿ. ಆರ್ತಿ ಮತ್ತು ಜಯಂತಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ?
ಆರತಿ ಉತ್ತರ ಕರೆಕ್ಟ್ ಆಗಿದೆ. ಜಯಂತಿ ಉತ್ತರ ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರನ ಕೊಟ್ಟು 20 ಅಂಕನ ಗಳಿಸಿದ್ರ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಎರಡು ಫೋಟೋಗಳನ್ನ ಸೇರಿಸಿ ಯಾವ ಚಿತ್ರದ ಹೆಸರಾಗುತ್ತೆ ಅಂತ ಹೇಳಬೇಕು. ರಾಮಾಯಣ ಆಶೀರ್ವಾದ ರಾಮಾಯಣ ದೇವರ ನಿಮ್ಮ ಉತ್ತರ ಅವನೇ ಶ್ರೀಮನ್ನಾರಾಯಣ. ಗೊತ್ತಿಲ್ವಾ? ಅವನೇ ಶ್ರೀಮನ್ನಾರಾಯಣ ತಗೊಳ್ಳ. ಅವನೇ ಶ್ರೀಮನ್ನಾರಾಯಣ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ದೇವರು ವರವನ್ನು ಕೊಟ್ರೆ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರನ ಕೊಡಕ್ಕಾಗಿಲ್ಲ, ಪರವಾಗಿಲ್ಲ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಚಿತ್ರಜಗತ್ತು ಸುತ್ತನಲ್ಲಿ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಆ ನಟ ಯಾರು ಅಂತ ಹೇಳ್ಬೇಕು. ನಿಮ್ಮ ಉತ್ತರ ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಈಗ ಎರಡು ಕುಟುಂಬಗಳ ಆಟ ನೋಡಿದ್ರಿ. ಜೇನುಗೂಡು ಕುಟುಂಬ ರೆಡಿ ಇದ್ದೀರಾ? ಜೇನುಗೂಡು ಕುಟುಂಬಕ್ಕೆ ಚಿತ್ರಜಗತ್ತು ಸುತ್ತನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರ್ತದೆ. ಇಬ್ಬರು ನಟರ ಫೋಟೋ. ಅಂಬರೀಶ್ ಜಗ್ಗೇಶ್. ಅಂಬರೀಶ್ ಮತ್ತು ಜಗ್ಗೇಶ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಜಗ್ಗೇಶ್ ಉತ್ತರ ಸರಿಯಾಗಿದೆ. ಅಂಬರೀಶ್ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಎರಡು ಫೋಟೋನ ಸೇರಿಸಿ ಯಾವ ಸಿನಿಮಾದ ಹೆಸರಾಗುತ್ತೆ ಅಂತ ಹೇಳಬೇಕು. ನಿಮ್ಮ ಉತ್ತರ ಗೊತ್ತಾಗ್ತಾ ಇಲ್ವಾ? ಓಕೆ, ಉತ್ತರ ಗೆಸ್ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಿದ್ದಾರೆ. ಬೇರೆ ಯಾರಾದರೂ ಹೇಳ್ತೀರಾ? ಓಕೆ, ಹಾಗಾದ್ರೆ ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಧರ್ಮ ದೇವತೆ. ಓಕೆ, ಎರಡನೇ ಪ್ರಶ್ನೆ ಅವರಿಗೆ ಸ್ವಲ್ಪ ಕಷ್ಟ ಆಯಿತು. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಟಿ ಯಾರು ಅಂತ ಹೇಳಬೇಕು. ಹರಿಪ್ರಿಯಾ. ಹರಿಪ್ರಿಯಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ರನ್ನ ಚಿತ್ರದ್ದು ಹರಿಪ್ರಿಯಾ ಸರಿಯಾದ ಉತ್ತರ. ಮೂರಲ್ಲಿ ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಜೇನುಗೂಡು ಕುಟುಂಬದ ಆಟ ನೋಡಿದ್ವಿ. ಗೂಡು ಕುಟುಂಬ ಇವಾಗ ರೆಡಿ ಆಗಿದ್ದಾರೆ ಚಿತ್ರಜಗತ್ತು ಸುತ್ತನ ಆಡೋದಕ್ಕೆ. ಹೋಗ್ಬಿಡೋಣ. ನಮ್ಮ ಗೂಡು ಕುಟುಂಬಕ್ಕೆ ಚಿತ್ರಜಗತ್ತು ಸುತ್ತನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟರ ಫೋಟೋ ಇದೆ. ನಿಮ್ಮ ಉತ್ತರ ದರ್ಶನ್. ಒಂದು ಗೊತ್ತಾಗ್ತಾ ಇದೆ. ಇನ್ನೊಂದು ಯಾರಿರ್ಬೋದು ನಾಯಕ? ಓಕೆ, ಅವರು ದರ್ಶನ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉಳಿದವರು ಡಾಲಿ ಧನಂಜಯ್ ಅಂತ ಗೆಸ್ ಮಾಡ್ತಾ ಇದ್ದಾರೆ. ನೋಡೋಣ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ದರ್ಶನ್, ಪ್ರಕಾಶ್ ರಾಜ್. ಓಕೆ, ಒಂದನ್ನ ಕರೆಕ್ಟ್ ಆಗಿ ಹೇಳಿರೋದ್ರಿಂದ 10 ಅಂಕ ಸಿಗ್ತಾ ಇದೆ. ಓಕೆ, ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಚಿತ್ರಜಗತ್ತು ಸುತ್ತಲೇ ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಏಕಾಂಗಿ.
ಏಕಾಂಗಿ. ಏಕಾಂಗಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಏಕ ನೋಡಿದ್ರೆ ಇಲ್ಲಿ ಅಂಗಿ ಇತ್ತು, ಎರಡು ಸೇರಿ ಏಕಾಂಗಿ. ಓಕೆ, ಈಗ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಟೋಟಲ್ ಆಗಿ ನೀವು ಗಳಿಸಿರೋದು 30 ಅಂಕ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತ ಹೇಳಬೇಕು. ನಮ್ಮ ಹೇಳ್ಬೋದು. ಅಧ್ಯಕ್ಷ ಸಿನಿಮಾದಿಂದ ಶರಣ್ ಅವರು. ಓಕೆ, ಶರಣ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಓಕೆ, ಅಧ್ಯಕ್ಷ ಸಿನಿಮಾದ್ದು ಶರಣ್ ಸರಿಯಾದ ಉತ್ತರ. ಸೊ ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 50 ಅಂಕಗಳು. ಅಮ್ಮ ದೊಡ್ಡಮ್ಮ ಅಡುಗೆ ಚೆನ್ನಾಗಿ ಮಾಡ್ತೀರಾ ಅನ್ಸುತ್ತೆ. ಯಾರು ಚೆನ್ನಾಗಿ ಮಾಡ್ತೀರಮ್ಮ? ಬರೋದಕ್ಕೆ ಊಟಕ್ಕೆ? ಹೌದಾ? ವೆಜ್ಜಾ ನಾನ್ ವೆಜ್ಜಾ? ವೆಜ್. ಓಕೆ, ಸೊ ಹಂಗಾರೆ ರೊಟ್ಟಿ ತಿನ್ನಕ್ ಬರ್ತೀವಿ. ರಾಣೆಬೆನ್ನೂರು ಜೋಳದ ರೊಟ್ಟಿ. ಓಕೆ, ಇಲ್ಲಿಗೆ 3 ಸುತ್ತುಗಳು ಮುಕ್ತಾಯವಾಗಿದೆ. 3 ಸುತ್ತುಗಳು ಮುಕ್ತಾಯ ಆದ್ಮೇಲೆ ಕೊನೆ ಸುತ್ತಿಗೆ ಹೋಗ್ಬಿಡೋಣ ಅಲ್ಲ? ಯಾವುದು ಕೊನೆ ಸುತ್ತು? ನಟ ಓಕೆ, ನಟ ಭಯಂಕರ. ಭಯಂಕರರು ಭಯಂಕರಿಯರು ಎಲ್ಲರೂ ಇದ್ದಾರೆ. ಯಾರ್ಯಾರ ಆಕ್ಟಿಂಗ್ ಹೇಗಾಗಿರುತ್ತೆ ನೋಡೋದಕ್ಕೆ 2 ಕಣ್ಣು ಸಾಲುತ್ತಾ ಇಲ್ವಾ ಗೊತ್ತಿಲ್ಲ, ಆದ್ರೆ ಹೋಗ್ಬಿಡೋಣ. 4ನೇ ಸುತ್ತು ನಟ ಭಯಂಕರ. ಅಡ್ಡಾದಡ್ಡಿ ಕುಟುಂಬ ರೆಡಿ ಇದ್ದೀರಾ? ರೆಡಿ ಇದೀವಿ. ಓಕೆ, ಇವಾಗ ನಟ ಭಯಂಕರ ಸುತ್ತಿನಲ್ಲಿ ಆಕ್ಟ್ ಮಾಡೋದಕ್ಕೆ ಯಾರು ಬರ್ತಾ ಇರೋದು? ಚೇತನ್ ಅವರು. ಓಕೆ, ಬನ್ನಿ. ಸೀನಿಯರ್ನ ಕಳಿಸ್ತಾ ಇದ್ದಾರೆ. ಈ ಕಡೆ ಬನ್ನಿ ಸರ್. ಅವ್ನು ನೋಡ್ರಪ್ಪ, ನೋಡ್ಬಿಡಿ ಈಗ. ಓಕೆ, ನೋಡಿ ನಿಮಗೆ ಸಿಕ್ಕಿರೋದು. ನಿಮ್ಮ ಸಮಯ ಈಗ ಶುರುವಾಗಿದೆ. 2 ಪದ. 3 ಅಕ್ಷರ. 2 4 ಅಕ್ಷರ. ಮಳೆ. ಗುಡುಗು. ಸಿಡಿಲು. ಮುಂಗಾರು ಮಳೆ. ಹನಿ. ಮಂಜಿನ ಹನಿ. ಮೊದಲ ಹನಿ. ಈಗ ಚಾಕ್ಲೇಟ್. ಏನು ಇಲ್ಲ ಹನಿ. ಎರಡನೇ ಹಾಕೊಂಡ್ರಲ್ಲ ಹನಿ ಬರೋದಾ? ಮೇಕಪ್. ಕ್ರೀಮ್. ಕೂದಲು. ಮುಖ. ಮಗ. ಶೇವಿಂಗ್. ಹನಿ ಎರಡನೇದ್ರಲ್ಲಿ ಹನಿ ಸೆಕೆಂಡ್, ಫಸ್ಟ್ ಹನಿ. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಬೆಳಗಿನ ಆನಂದ. ಶುಭೋದಯ. ಬೆಳಕಿನ ಆನಂದನ. ಬೆಳಗಿನ ಆನಂದ. ಶುಭೋದಯ. ಹೊಂಗಿರಣ. ಏನ್ ಹೇಳಿ ಅದು ಸುಳಿವು? ಮಂಜಿನ KV ಜಯರಾಮ್. ಓಕೆ, ನಿಮ್ಮ ಎರಡನೇ ಸುಳಿವು KV ಜಯರಾಮ್ ನಿರ್ದೇಶನದ ಚಿತ್ರ. ಗೊತ್ತಾಗ್ತಾ ಇಲ್ವಾ? ಅವರು ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರೆ. ಯಾರಾದ್ರೂ ಹೇಳ್ತೀರಾ? ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಬಿಡಿ. ಇಬ್ಬನಿ ಕರಗಿತು ಸರಿಯಾದ ಉತ್ತರ. ಹನಿ ತನಕ ಬಂದ್ರು, ಹನಿಮೂನ್ಗೆ ಹೋಗ್ಬಿಟ್ರು ಆದ್ರೆ ಅವರು. ಬಟ್ ನೀವು ತುಂಬಾ ಚೆನ್ನಾಗಿ ಪ್ರಯತ್ನ ಪಡ್ತಾ ಇದ್ದೀರಾ. ಈಗ ಎರಡನೇದು ನೋಡೋದಕ್ಕೆ ರೆಡಿ ಇದ್ದೀರಾ? ಅವ್ರಿಗೆ ಮಾತ್ರ ತೋರಿಸಲ್ಲ ಇವ್ರೊಬ್ಬರಿಗೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಫಸ್ಟ್ ಎರಡೇ ಪದ. ಮೊದಲನೇ 4, ಎರಡನೇದು 4. ಎರಡನೇದು 4. ಮಾತು. ಹಾಡು. ಗಾನ. ಮೊದಲನೇದು 4 ಅಕ್ಷರ, ಎರಡನೇದು 4 ಅಕ್ಷರ. ಮೊದಲನೇದು ವೀಣೆ. ಹೃದಯ. ಶಟ್ಲ್. ವೀಣೆ. ಸರ್ವರ್. ತರಂಗ ವೀಣೆ. ಬಾಲ್. ಹಾಕೋದು. ಇದು ನೀರಿಗೆ ಹೊಡೆಯೋದು. ಕಲ್ಲು. ಕಲ್ಲಿನ ವೀಣೆ.
ಕಲ್ಲಿನ ವೀಣೆ ಕರೆಕ್ಟು. ಕಲ್ಲಿನ ವೀಣೆ ಕಲ್ಲು ವೀಣೆ ತಂತಿ ಬರುತ್ತಾ? ಕಲ್ಲು ವೀಣೆ ಕಲ್ಲು ವೀಣೆ. ಸೆಕೆಂಡು ಮಾತು ಹಾಡು. ಕಲ್ಲಿನ ಕೋಳಿ ಕೂಗಿತು. ಇದು ತರಂಗ ನುಡಿಸೋದು. ಕಲ್ಲಿನ ವೀಣೆ ನುಡಿಸಿತು. ಕಲ್ಲಿನ ವೀಣೆ ನುಡಿಸಿತು. ಕಲ್ಲಿನ ವೀಣೆ ಮಿಡಿಯಿತು. ನುಡಿಸಿತು. ಕಲ್ಲಿನ ವೀಣೆ ಮಿಡಿಯಿತು. ಕಲ್ಲಿನ ವೀಣೆ ಮಿಡಿದಾಗ. ಕಲ್ಲಿನ ವೀಣೆ ಮೀಟಿತು. ಕಲ್ಲಿನ ವೀಣೆ ನುಡಿದಾಗ. ನುಡಿ. ಕಲ್ಲಿನ ವೀಣೆ ನುಡಿಸಿತು ಮಿಡಿಯಿತು. ಹತ್ತಿರದಲ್ಲಿದ್ದೀರಾ ಹೇಳಿ. ಕಲ್ಲಿನ ವೀಣೆ ನುಡಿಯಿತು. ಹೇಳಿ. ಕಲ್ಲಿನ ವೀಣೆ ನುಡಿಯಿತು. ಕಲ್ಲು ವೀಣೆ ನುಡಿಯಿತು. ಕಲ್ಲು ವೀಣೆ ನುಡಿಯಿತು. ಕೊನೆಗೂ ಹೇಳ್ಬಿಟ್ರು. ಕಲ್ಲು ವೀಣೆ ನುಡಿಯಿತು ಅಂತ ಹೇಳಿದ್ದಾರೆ. ಫುಲ್ ಪ್ರಯತ್ನ ಪಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ ಲಾಸ್ಟ್ನೇದಕ್ಕೆ ಹೋಗ್ಬೇಡ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎಷ್ಟು ಪದ? 3 ಪದ. ಮೊದಲನೇದು 4 ಅಕ್ಷರ. ಎರಡನೇದು 3 ಅಕ್ಷರ. ಮೂರನೇದು 4 ಅಕ್ಷರ. 4 3 4. ಹೂವು ಅರಳೋದು. ಮುದುಡಿದ ತಾವರೆ ಅರಳಿತು. ಮುದುಡಿದ ತಾವರೆ ಅರಳಿತು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಸೂಪರ್ ಸರ್. ಓಕೆ, ಬಿಂದಾಸ್ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ? ಮೇಡಮ್ ಬನ್ನಿ, ಈ ಕಡೆಗೆ ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಫಸ್ಟ್ ವರ್ಡ್ 3 letters. ಅಮ್ಮ. ಅವನು. ಅವಳೇ. ಅವನೇ. ಶ್ರೀಮನ್ನಾರಾಯಣ. ಸೆಕೆಂಡ್ ವರ್ಡ್ 6 letters. 3 letters. ಕ. ಫಸ್ಟ್ ಕ. ಹೂ. ಅರಳು. ಕವಿತೆ. ಜ್ಯೋತಿ. ಅವನೇ ಜ್ಯೋತಿ. ಜವರಾಯ. ಅವನೇ ಜಾಲಿಮ. ಅವನೇ ಜಾವ. ಇಲ್ಲೀಚೆ. ಜವ ವಿಂಗಡ್ ಸಾಂಗ್. ಜವ ಅವನೇ ಕರೆಕ್ಟ್. ವಾ. ಜವಾನಿ. ಲವ್. ಜವ. ಪ್ರೀತಿ. ಜಾಲಿ. ಪ್ರೇಮ. ಓಕೆ, ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಇವು ತೀರಾ ಅಪರೂಪ. ಅವಳಿ ಜವಳಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಎಸ್, ಉತ್ತರ ಕರೆಕ್ಟ್ ಆಗಿದೆ. ಸೊ ನೀವು ಒಂದು ಸುಳಿವನ್ನ ತಗೊಂಡು ಹೇಳಿರೋದ್ರಿಂದ 5 ಅಂಕ ಕಟ್ಟಾಗಿದೆ. 15 ಅಂಕ. ನಿಮ್ಮ ಸಮಯ ಈಗ ಶುರುವಾಗಿದೆ. ಫಸ್ಟ್ ವರ್ಡ್ 3 letters. ಗ್ರಹಣ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಸೈನ್ ಲ್ಯಾಂಗ್ವೇಜ್ ಇದು. ತುಂಬಾ ಪ್ರಿಪೇರ್ ಆಗಿ ಬಂದಿದ್ದೀರಾ ಇದು. ನಿಮ್ಮ ಸಮಯ ಈಗ ಶುರುವಾಗಿದೆ. 2 words. ಫಸ್ಟ್ ವರ್ಡ್ ಲವ್. ಕುಲದಲ್ಲಿ ಕೀಳಿ ಯಾವುದು? ಕುಲಶೇಖರ. ಕುಲದಲ್ವೇ? ದೊನ್ನಿ. ಪಾಪ ಪಿಪಿ. ಪೂ. ಕುಲಪು. ಚಿಕ್ಕಣಿ. ಮಕ್ಕಳು. ಮಗು. ದೊನ್ನಿಚೆ. ಕವಿ. ಅಮ್ಮ. ಕವಿತಾ. ಜ್ಯೋತಿ.
ಕುಲಪುತ್ರ ಕುಲಪುತ್ರ. ಎಸ್, ಸೂಪರ್. ಏನಿದು ನಿಮ್ಮ ಭಾಷೆಗಳು ಬಹಳ ಚೆನ್ನಾಗಿದೆ. ಎಲ್ಲ ಸೊ ಕುಲಪುತ್ರ ಸರಿಯಾದ ಉತ್ತರ. ನೀವು 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ಆದ್ರೆ ಒಂದನ್ನ ಸುಳಿವು ತಗೊಂಡು ಕೊಟ್ಟಿದ್ದೀರಾ. ಈ ಸುತ್ತಿನಲ್ಲಿ ನಿಮಗೆ ಸಿಕ್ಕಿರೋದು 55 ಅಂಕಗಳು. ಸೂಪರ್ ಮೇಡಮ್, ವೆಲ್ ಡನ್. ಜೇನುಗಳು ಕುಟುಂಬ ರೆಡಿ ಇದ್ದೀರಾ? ಯಾರು ಬರ್ತಾ ಇರೋದು ಸರ್? ಬನ್ನಿ, ಈ ಕಡೆಗೆ ಬನ್ನಿ ಸರ್. ಒಂದು ನಿಮಿಷ ಇದೆಲ್ಲ ಸರ್ ತಗೊಳ್ಳಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಹೊಸದು 2 ವರ್ಡ್. ರಾಜ, ಕಿಂಗ್, ಮಂತ್ರಿ, ರಾಜ, ಛತ್ರಿ. ಇಂಗ್ಲಿಷಲ್ಲಿ ಟೇಬಲ್. ಹಾಂ, ಟೇಬಲ್ ಕರ್ಕೊಂಡೋಗ ಕಣ್ ಬಟ್ಟೆ ಕಣ್ ಕಾಣಿಸ್ತಾರೆ ಅವರು. ಮಹಾಭಾರತನ. ಕ್ಷತ್ರಿಯ. ಇಲ್ಲಿ ನ್ಯಾಯದೇವತೆ. ನ್ಯಾಯಾಧೀಶ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ ಉತ್ತರ ಕರೆಕ್ಟ್ ಆಗಿದೆ. 20 ಅಂಕನ ಗಳಿಸಿದ್ದೀರಾ. ಈಗ ಮುಂದಿನದಕ್ಕೆ ಹೋಗ್ಬೇಡ. ನಿಮ್ಮ ಸಮಯ ಈಗ ಶುರುವಾಗಿದೆ. ಬೆಂಕಿ. ಬೆಂಕಿಯಲ್ಲಿ ಅರಳಿದ ಹೂವು. ಬೆಂಕಿಯಲ್ಲಿ ಅರಳಿದ ಹೂವು ಉತ್ತರ ಕರೆಕ್ಟ್ ಆಗಿದೆ. ಫುಲ್ ಜೋಶಲ್ಲಿ ಆಡ್ತಾ ಇದ್ದಾರೆ. ಮೋಸ್ಟ್ಲಿ ಇದನ್ನು ಕರೆಕ್ಟ್ ಆಗಿ ಹೇಳ್ತಾರೆ ಅನ್ಸುತ್ತೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಊಟ. ಕೋತಿ. ಚಿಂಪಾಂಜಿ. ಹೊಟ್ಟೆ. ಸಿಂಹ. ಹಸಿವು. ಹಸಿ. ಸಿಂಹ. ಹಸಿವು ಇದೆಯಾ? ವಿಷ್ಣುವರ್ಧನ. ಓಕೆ. ಕೆರಳಿದ ಸಿಂಹನ. ಹಸಿದ ಹುಲಿ. ಹಸಿದ ಸಿಂಹ. ಹಸಿದ ಹುಲಿ. ಹತ್ತಿರದಲ್ಲಿದ್ರೆ ಸಿಂಹ. ಹಸಿದ ಹುಲಿ. ಹುಲಿನ. ಹುಲಿ. ಮರಿಗಳು. ಹಸಿದ ಹುಲಿಗಳು. ಹಸಿದ ಹುಲಿ. ಹಸಿದ ಹುಲಿ ಆಯ್ತು. ಹತ್ತಿರದಲ್ಲೇ ಇದ್ದೀರಾ ನೀವು. ಒಳ್ಳೆ. ಈಗ ನಿಮ್ಮ ಮೊದಲನೇ ಸುಳಿವು ಈ ರೀತಿ ಆಗಿದೆ. ಆಹಾರಕ್ಕೂ ಇದಕ್ಕೂ ಸಂಬಂಧವಿದೆ. ಹಸಿದ ಹುಲಿ. ಎರಡನೇ ಸುಳಿವು ಅಂಬರೀಷ್ ಮತ್ತು ಅಂಬಿಕಾ ಕಾಂಬಿನೇಷನ್ ಚಿತ್ರ. ತುಂಬಾ ಹತ್ರ ಇದ್ದೀರಾ. ಹೇಳ್ತೀರಾ ಯಾರಾದ್ರೂ? ಅಯ್ಯೋ, ಇವರು ತುಂಬಾ ಚೆನ್ನಾಗಿ ತೋರಿಸಿದ್ರು. ಬಟ್ ಹತ್ರದಲ್ಲೇ ಇದ್ರಿ. ಬಟ್ ನೀವು ತುಂಬಾ ಚೆನ್ನಾಗಿ ಪ್ರಯತ್ನ ಪಟ್ರಿ. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ರು. ಓಕೆ, ಗೂಡು ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಮೇಡಮ್ ಬರ್ತಾ ಇದ್ದೀರಾ? ಬನ್ನಿ ಮೇಡಮ್, ಕೊಡಿ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಹಲೋ, ಬಾಯ್ ಬಿಡೋ ಆಗಿಲ್ಲ. 2 ವರ್ಡ್. ಬಾಯ್ ಬಿಡೋ ಆಗಿಲ್ಲ. 2 ಅಕ್ಷರ. ಮನೆ. ಬಾಯಿ ಓಪನ್ ಮಾಡೋ ಆಗಿಲ್ಲ. ಮನೆ. ಬರವಣಿಗೆ. ಮನೆ. ಮಂತ್ರಾಲಯ. ಮನೆ ದೇವರು. 2
ಕಟ್ಟಿ ನೋಡು. ಗೊತ್ತಾಗ್ತಲ್ವಾ? ನಿಮ್ಮ ಮೊದಲನೇ ಸುಳಿವು ಎಲ್ಲರ ಮನೆ ದೋಸೆನೂ ತೂತು. ಎರಡನೇ ಸುಳಿವು ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ನಟನೆಯ ಸಿನಿಮಾ. ಹತ್ರದಲ್ಲೇ ಇದ್ರಿ, ಗೊತ್ತಾಗ್ಲಿಲ್ವಾ? ಯಾರು ಹೇಳ್ತೀರಾ? ಮನೆ ಮನೆ ರಾಮಾಯಣ. ಮನೆ ಮನೆ ಕಥೆ ಸರಿಯಾದ ಉತ್ತರ. ಬಾಯ್ ಓಪನ್ ಮಾಡೋ ಆಗಿಲ್ಲ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎಷ್ಟು ವರ್ಡ್? 2 ವರ್ಡ್. ಹಾಂ, ಒಂದೇದು 2 ಅಕ್ಷರ. ನೆಲ, ಭೂಮಿ, ನೆಲ, ಆಕಾಶ, ಒಂದೇ ಗುಡಿನ 2 ವರ್ಡ್. ಎರಡನೇದು ಬರಗಾಲ. ಬರಗಾಲ, ಬರ, ಉತ್ತರ ಬರ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎಷ್ಟು ವರ್ಡ್? 4 ವರ್ಡ್. 4 ಅಕ್ಷರ, ಒಂದೇ ವರ್ಡ್. ಬಾಯ್ ಬಿಡೋ ಆಗಿಲ್ಲ. ರಂಗೋಲಿ, ಭತ್ತ ಕೊಯ್ಯೋದು, ಕೆಲಸ, ಕಾಯಕವೇ ಕೈಲಾಸ, ಕಾಯಕ, ಕಣ್ಣಿಗೆ ಕಾಣದ, ಕಣ್ಣಿಲ್ಲ, ಮಾಡು, ಏನ ಮಾಡು, ಕೆಲಸ. ಹಾಂ, ಕೆಲಸ, ಕೆಲಸ ಇಲ್ಲ. ನಿಮ್ಮ ಮೊದಲನೇ ಸುಳಿವು ಅವನು ಶ್ರಮಿಕ, ಕಾರ್ಮಿಕ. ಹಾಂ, ಕಾರ್ಮಿಕ 2 ವರ್ಡು. ನಿಮ್ಮ ಎರಡನೇ ಸುಳಿವು KSR ದಾಸ್ ನಿರ್ದೇಶನದ ಚಿತ್ರ. ಕಾರ್ಮಿಕ ಬಿಡು. ಹತ್ತಿರದಲ್ಲೇ ಇದ್ದೀರಾ. ಯಾರು ಹೇಳ್ತೀರಾ? ಕಾರ್ಮಿಕ ಕಳ್ಳನಲ್ಲ. ಕಾರ್ಮಿಕ ಕಳ್ಳನಲ್ಲ. ಓಕೆ ಓಕೆ ಮೇಡಮ್. 3ರಲ್ಲಿ 1ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. 20 ಅಂಕನ ಗಳಿಸಿದ್ದಾರೆ. ಇಲ್ಲಿಗೆ ಎಲ್ಲ ಸುತ್ತುಗಳು ಮುಕ್ತಾಯವಾಗಿದೆ. ಈಗ ಅಂಕಗಳನ್ನ ನೋಡುವಂತಹ ಸಮಯ. ನೋಡೋಣ. ಅಡ್ಡಾದಿಡ್ಡಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 150. ಬಿಂದಾಸ್ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 175. ಜೇನುಗೂಡು ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 120. ಗೂಡು ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 130. ಓಕೆ, ಇಲ್ಲಿಗೆ ಬಿಂದಾಸ್ ಕುಟುಂಬ 175 ಅಂಕಗಳನ್ನ ಗಳಿಸುವ ಮೂಲಕ ಮೊದಲನೇ ಸ್ಥಾನದಲ್ಲಿದ್ದಾರೆ. ಅಡ್ಡಾದಿಡ್ಡಿ ಕುಟುಂಬ ಹೆಂಗೋ ಅಡ್ಡಾದಿಡ್ಡಿ ಮಾಡಿಕೊಂಡು 2ನೇ ಸ್ಥಾನದಲ್ಲಿದ್ದಾರೆ 150 ಅಂಕಗಳನ್ನ ಗಳಿಸುವ ಮೂಲಕ. ಗೂಡು ಕುಟುಂಬ 130 ಅಂಕಗಳನ್ನ ಗಳಿಸುವ ಮೂಲಕ 3ನೇ ಸ್ಥಾನದಲ್ಲಿದ್ದಾರೆ. ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ, 10 ಮಾತ್ರ. 120 ಅಂಕಗಳನ್ನ ಗಳಿಸುವ ಮೂಲಕ 4ನೇ ಸ್ಥಾನದಲ್ಲಿದ್ದಾರೆ ಜೇನುಗೂಡು ಕುಟುಂಬ. ಸಿನಿಕ್ವಿಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಕುಟುಂಬಗಳಿಗೆ ಸಸಿಗಳನ್ನ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ ಹರ್ಷವರ್ಧನ್, ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ, ಬೆಂಗಳೂರು ಗ್ರಾಮಾಂತರ ಸಾಮಾಜಿಕ ಅರಣ್ಯ ವಿಭಾಗ.
ಹಾಗೂ ಪ್ರಿಯಾ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ, ಬೆಂಗಳೂರು ಗ್ರಾಮಾಂತರ ಸಾಮಾಜಿಕ ಅರಣ್ಯ ವಿಭಾಗ. ಇವರಿಗೆ ಚಂದನ ವಾಹಿನಿಯ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳು. ಮೊದಲನೇದಾಗಿ ಬಿಂದಾಸ್ ಕುಟುಂಬಕ್ಕೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎರಡನೇ ಸ್ಥಾನದಲ್ಲಿರುವಂತಹ ಅಡ್ಡಾದಿಡ್ಡಿ ಕುಟುಂಬಕ್ಕೆ ಕಂಗ್ರ್ಯಾಚುಲೇಷನ್ಸ್. ಗೂಡು ಕುಟುಂಬ ಶುಭಾಶಯಗಳು. ಜೇನುಗೂಡು ಕುಟುಂಬಕ್ಕೂ ಕೂಡ ಶುಭಾಶಯ. ಎಲ್ಲ ಬಹಳ ಜೋಶಾಗಿ ಬಿಂದಾಸಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ನಿಮ್ಮನ್ನೆಲ್ಲ ಮೀಟ್ ಆಗಿ ನಂಗಂತೂ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಒನ್ಸ್ ಅಗೇನ್ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.